ನಮ್ಗೆ ಇಲ್ಲಿ ಬಂದ ಮೇಲೆ ನಾವ್ ಏನ್ ಅಂದ್ಕೊಂಡಿದ್ವೋ ಅದು ಒಂದೇ ವಾರದಲ್ಲಿ ಆಯ್ತು. ನೋಡ್ತೀವಿ ಈ ಹೋಮ ಇವೆಲ್ಲ ನೋಡಿದಾಗ ಒಂದೇನೋ ಒಂದು ಹಬ್ಬ ಆದಾಗ ಆಗ್ತಾ ಇದೆ ಇಲ್ಲಿ. ನಾವು ಏನೋ ಅನ್ಕೊಂಡ್ ಬಂದ್ವಿ, ಬಟ್ ಬಹಳ ತುಂಬಾ ಚೆನ್ನಾಗಾಯ್ತು. ನಮ್ಗಂತೂ ಹೋಗ್ಲಿಕ್ಕೆ ಮನ್ಸೇ ಆಗ್ಲಿಲ್ಲ. ತುಂಬಾ ಖುಷಿ ಪಟ್ವಿ. ಅಷ್ಟೇ ಅಲ್ಲ, ದೇವರು ಸಹ ಬಹಳ ಕಳೆಯಾಗಿದೆ. ಬಹಳಷ್ಟು ಆನಂದ ಆಗ್ತಾ ಇದೆ. ಎಷ್ಟೋ ದೇವಾಲಯಗಳಿಗೆ ಹೋಗಿ ಭೇಟಿ ನೀಡ್ತೀನಿ, ಆದ್ರೆ ಇಲ್ಲಿ ಬಂದಾಗ ಅದರ ಒಂದು ಅಮೂಲ್ಯತೆ, ಅದರ ಒಂದು ಇದೇ ವೈಶಿಷ್ಟ್ಯತೆ ಬಹಳಷ್ಟು ಇದೆ. ಐನೂರು ನಿಜವಾಗ ಹೇಳ್ತೀನಿ, ಅವ್ರ ದೇವ್ರ ಸಮಾನನೇ ಹೊರ್ತು ದೇವರು ಇದೇ ಹೊರ್ತು ಮನ್ಸಿಗೆ ಆತರ ಶಕ್ತಿ ಕೊಡಲ್ಲ. ದೇವ್ರ ಚೌಡೇಶ್ವರಿ ಚೆನ್ನಾಗಿ ಶಕ್ತಿ ಕೊಟ್ಟವ್ರೆ. ನಾವು ಏನ್ ಅನ್ಕೊಂಡು ಹೋಗಿದ್ದೀರೋ ಆದ್ರೆ ಸ್ವಾಮಿಯವರು ಎಲ್ಲ ನಾವು ಏನು ಹೇಳಿಲ್ಲ, ಸೀದಾ ಅವರೇ ಹೇಳಿದಾರೆ. ಎಲ್ಲ ನಮ್ಮ ಬಗ್ಗೆ ಏನಿದೆ, ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಎಲ್ಲ ಅವರೇ ಹೇಳಿದ್ದಾರೆ. ತುಂಬಾ ಖುಷಿಯಾಗಿದೆ. ಈ ತರ ಜನ, ಈ ತರ ಮೆರವಣಿಗೆ, ಈ ತರ ಉತ್ಸವ ನಾನು ಎಲ್ಲಿ ನೋಡಿಲ್ಲ. ಎಲ್ಲ ಪ್ರಾಬ್ಲಮ್ ಅಲ್ಲಿ ಇತ್ತು. ಹಂಗಾಗಿ ಬಂದು ಇಲ್ಲಿ ಪ್ರಶ್ನೆ ಕೇಳಿದಾಗ ಅವರೆಲ್ಲ ಹೇಳಿದ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಹತ್ತತ್ರಕ್ಕೆ ಬಂದಿದೆ. ಈ ಪಾತ್ರೆನೂ ಅಷ್ಟೇನೆ, ಅಮ್ಮ ಅವರು ಏನು ನನ್ನ ಹತ್ರ ಈಸ್ಕೋಬೇಕಾಗಿತ್ತೋ ಏನೋ ಗೊತ್ತಿಲ್ಲ, ಖಂಡಿತ ಈಸ್ಕೊಂಡಿದ್ದಾರೆ. ಇದು ನಾವು ಸಾಯೋವರೆಗೂ ಇರುತ್ತೆ ಅಷ್ಟೇ. ಅಮ್ಮನ ಹೆಸರು ಹೇಳ್ಕೊಂಡು, ನಾನಂತೂ ಕೊಟ್ಟಿಲ್ಲ, ಅಮ್ಮ ಕೊಟ್ಟಿದ್ದಾರೆ, ಅವ್ರು ಈಸ್ಕೊಂಡಿದ್ದಾರೆ ಅಷ್ಟೇನೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ನನ್ನ ಹೆಸರು ಗೋವಿಂದರಾಜು ಅಂತ. ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ಈಗ ಬೆಂಗಳೂರಲ್ಲಿದ್ದೀವಿ ಮಗನ ಹತ್ರ. ಈ ದೇವಿದು ಒಂದು ಇದು ಕೇಳಿಕೊಂಡು ನಾವು ಯೂಟ್ಯೂಬಲ್ಲಿ ನೋಡಿಕೊಂಡು ಬಂದಿದ್ದು. ನಮಗೆ ಇಲ್ಲಿಗೆ ಬಂದ ಮೇಲೆ ನಾವು ಏನು ಅಂದ್ಕೊಂಡಿದ್ವೋ ಅದು ಒಂದೇ ವಾರದಲ್ಲಿ ಆಯಿತು. ಅದರಿಂದ ನಮಗೆ ಖುಷಿಯಾಗಿ ಬಂದು ಇಲ್ಲಿ ಒಂದು ಶಾಸ್ತ್ರ ಅಂತ ಹೇಳ್ತಾರೆ, ಅದು ನಾವು ಬರ್ಕೊಂಡೋಗಿ ಅಲ್ಲಿ ಕೇಳಿದಾಗ ಹೇಳ್ತಾರೆ ಅಂದ್ಕೊಂಡ್ರೆ ನಾವು ಬರ್ಕೊಂಡಿದ್ದನ್ನು ಅವರೇ ಹೇಳ್ತಾರೆ. ಸೊ ಅದರಿಂದ ತುಂಬ ಖುಷಿ ಆಯಿತು. ಅವಾಗ ನಮಗೆ ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತು. ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ಈ ಪೂಜೆ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಮಡ್ಲಕ್ಕಿ ಕೊಡೋಣ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ವಿ. ಅವಾಗ ನೋಡ್ತೀವಿ ಈ ಹೋಮ ಇವೆಲ್ಲ ನೋಡಿದಾಗ ಒಂದೇನೋ ಒಂದು ಹಬ್ಬ ಆದಂಗೆ ಆಗ್ತಾ ಇದೆ ಇಲ್ಲಿ. ಈ ವಾತಾವರಣ ನೋಡಿದಾಗ ತುಂಬ ಖುಷಿ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ನಾವು ಅಂದ್ಕೊಂಡ್ರೆ ಒಂದೇ ವಾರದೊಳಗೆ ತಾಯಿ ನಮಗೆ ಪ್ರಸಾದವಾಗಿ ಕಲ್ಪಿಸ್ತಾಳೆ, ಮತ್ತು ನಮಗೆ ಅದು ಒಳ್ಳೇದು ಮಾಡ್ತಾಳೆ. ಅದು ತುಂಬ ಸಂತೋಷ ಆಗುತ್ತೆ ನನಗೆ. ನಮಸ್ಕಾರ, ನನ್ನ ಹೆಸರು ಹೇಮಾವತಿ ಅಂತ, ಬೆಂಗಳೂರಿಂದ ಬಂದಿದ್ದೇವೆ. ನಾವು ಹೋದ ವಾರ ಈ ದೇವಸ್ಥಾನಕ್ಕೆ ಬಂದಿದ್ವಿ ನಮ್ಮ ಕುಟುಂಬ ಸಮೇತ. ಸೊ ಅರ್ಚಕರು ಬಂದು ಬೇಡ್ಕೊಂಡು ಹೋದ್ವಿ. ಮತ್ತು ಅರ್ಚಕರು ಈ ವಾರ ಬನ್ನಿ, ಅಂದರೆ ಈ ಭಾನುವಾರ ಬನ್ನಿ, ಚಂಡಿ ಹೋಮ ನಡೆಯುತ್ತೆ ಅಂತ. ನಾವು ಏನೋ ಅಂದ್ಕೊಂಡು ಬಂದ್ವಿ, ಬಟ್ ಭಾಳ ತುಂಬ ಚೆನ್ನಾಗಾಯಿತು. ನಮಗಂತೂ ಹೋಗ್ಲಿಕ್ಕೆ ಮನಸ್ಸೇ ಆಗಲಿಲ್ಲ. ಸೊ ಇಡೀ ಕಾರ್ಯಕ್ರಮನ ಬೆಳಗ್ಗೆ 11 ಗಂಟೆಗೆ ಬಂದವರು. ಸೊ ಭಾಳ ಚೆನ್ನಾಗಿ ಆಯಿತು ಪೂಜೆ ಎಲ್ಲ. ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ
ಸೊ ತುಂಬ ಖುಷಿ ಪಟ್ವಿ. ಅಷ್ಟೇ ಅಲ್ಲ, ದೇವರು ಸಹ ಭಾಳ ಕಳೆಯಾಗಿದೆ. ಸೊ ಇಲ್ಲಿ ಬೇಡ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಬಂದಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ. ನಾನಿದು ಮೊಟ್ಟ ಮೊದಲನೇ ಬಾರಿಗೆ ಈ ಆಲಯಕ್ಕೆ ದೇವಸ್ಥಾನದ ದರ್ಶನಕ್ಕೋಸ್ಕರ ಬಂದೆ. ತಾಯಿನ ಒಂದು ಕೃಪೆ ಅನುಗ್ರಹ ಬೇಕಾಗಿತ್ತು, ಅದರಿಂದ ಬಂದೆ. ಭಾಳಷ್ಟು ಸತ್ಯ ಇದೆ. ಅಲಂಕಾರ ಮತ್ತು ವಾದ್ಯ ಎಲ್ಲಕ್ಕಿಂತ ಅತಿ ಅಮೂಲ್ಯವಾದ ವಾದ್ಯಗೋಷ್ಠಿಯನ್ನು ಭಾಳ ಸಂಭ್ರಮಿಸ್ತಿದ್ವಿ. ಮತ್ತು ಇಲ್ಲಿ ಯಾವುದೂ ಒಂದು ಕೊರತೆ ಇಲ್ಲ. ಎಲ್ಲರಿಗೂ ಭಕ್ತಾದಿಗಳು ಬಂದಾಗ ಭಾಳಷ್ಟು ಅವ್ರಿಗೆ ನೆರವು ಇದೆ, ತಾಯಿನ ಅನುಗ್ರಹ ಇದೆ ಅಂತ ನಾನು ಎರಡು ಮಾತನ್ನು ತಿಳಿಸ್ತೀನಿ. ಭಾಳಷ್ಟು ಆನಂದ ಆಗ್ತಾ ಇದೆ. ಇದನ್ನು ನೋಡಿದಾಗ ಭಾಳಷ್ಟು ಆನಂದ ಆಗ್ತಾ ಇದೆ. ಏನೋ ಒಂದು ಮನಸ್ಸಲ್ಲಿ ಒಂದು ಹೊಸ ಒಂದು ಇದನ್ನು ನಮಗೆ ಕಲಿಸ್ತಾ ಇದೆ. ಎಷ್ಟೋ ದೇವಾಲಯಗಳಿಗೆ ಹೋಗಿ ಭೇಟಿ ನೀಡ್ತೀವಿ, ಆದರೆ ಇಲ್ಲಿ ಬಂದಾಗ ಅದರ ಒಂದು ಅಮೂಲ್ಯತೆ, ಅದರ ಒಂದು ಇದೇ ವೈಶಿಷ್ಟ್ಯತೆಯೇ ಭಾಳಷ್ಟು ಇದೆ. ಆದ್ದರಿಂದ ಇದನ್ನು ನಾವು ಏನಂತಂದರೆ ಎಲ್ಲರೂ ಈ ದೇವಾಲಯಕ್ಕೆ ಬಂದು ಒಮ್ಮೆ ಭೇಟಿ ಕೊಟ್ಟು ಅನುಗ್ರಹವನ್ನು ಪ್ರಾರ್ಥಿಸಬೇಕಾಗಿ ಕೇಳ್ಕೊಳ್ತೇನೆ. ಲಾಸ್ಟ್ ಇಯರು ಜೂನಲ್ಲಿ ಬಂದ್ವಿ. ಇಲ್ಲಿ ಯೂಟ್ಯೂಬ್ ನೋಡಿಕೊಂಡು ಬಂದಿದ್ದೆ. ನಂಗೆ ಒಳ್ಳೆ ವೈಬ್ರೇಷನ್ ಸಿಕ್ತು. ಇಲ್ಲಿ ವೈಬ್ರೇಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಕೈಲಿ ಎಲ್ಲ ಫಸ್ಟೇ ಬಂದೆ. ಯಾರೂ ಇರಲಿಲ್ಲ ಅವಾಗ. ಎಲ್ಲ ಪ್ರಶ್ನೆನೂ ಕೇಳಿದ್ವಿ. ಫಸ್ಟ್ ನಾನೇ ಕೇಳಿದ್ದು, ದೇವಸ್ಥಾನದೊಳಗೂ ನಾನೇ ಫಸ್ಟ್ ಹೋಗಿದ್ದು. ಅವಾಗೇ ಅಂದ್ಕೊಂಡೆ ಎಲ್ಲ ಫಸ್ಟೇ ಆಗುತ್ತೆ ಅಂತ ನನಗೆ ಅಂದ್ಕೊಂಡು ಬಂದೆ. ಆವಾಗ ತುಂಬಾ ಪ್ರಾಬ್ಲಮಲ್ಲಿತ್ತು, ಎಲ್ಲ ಪ್ರಾಬ್ಲಮಲ್ಲಿತ್ತು. ಹಂಗಾಗಿ ಬಂದು ಇಲ್ಲಿ ಪ್ರಶ್ನೆ ಕೇಳಿದಾಗ ಅವರೆಲ್ಲ ಹೇಳಿದ್ರು, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಹತ್ತತ್ರಕ್ಕೆ ಬಂದಿದೆ. ಈ ಪಾತ್ರೆನೂ ಅಷ್ಟೇ, ಅಮ್ಮ ಅವರು ಏನು ನನ್ನ ಹತ್ರ ಈಸ್ಕೋಬೇಕಾಗಿತ್ತೋ ಏನೋ ಗೊತ್ತಿಲ್ಲ, ಖಂಡಿತ ಈಸ್ಕೊಂಡಿದ್ದಾರೆ. ಇದು ನಾವು ಸಾಯೋವರೆಗೂ ಇರುತ್ತೆ ಅಷ್ಟೇ. ಅಮ್ಮನ ಹೆಸರು ಹೇಳ್ಕೊಂಡು, ನಾನಂತೂ ಕೊಟ್ಟಿಲ್ಲ, ಅಮ್ಮ ಕೊಟ್ಟಿದ್ದಾರೆ, ಅವ್ರು ಈಸ್ಕೊಂಡಿದ್ದಾರೆ ಅಷ್ಟೇ. ಹಂಗಾಗಿ ಎಲ್ಲ ಒಳ್ಳೇದು ಮಾಡಿಕೊಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಹತ್ರದಲ್ಲಿದೆ, ಅದು ಎಲ್ಲ ಮುಚ್ಚೋಗ್ಬಿಟ್ಟಿತ್ತು. ಬಟ್ ಈಗೆಲ್ಲ ಬಂದು ಹತ್ರ ಸೇರ್ಕೊಂಡಿದೆ. ಅದು 2 ಕೇಳ್ಕೊಂಡಿದ್ದೀನಿ ಅಮ್ಮನ್ನ. ಆ 2 ಮಾಡಿಕೊಡ್ತಾರೆ ಅಂತ ನಂಬಿಕೆ ಇದೆ. ಆಗುತ್ತೆ ಸದ್ಯಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದಮೇಲೆ ನನಗೆ ಆ ವೈಬ್ರೇಷನ್ನು, ಮನೆಯಲ್ಲಿ ಒಂಥರ ನೆಮ್ಮದಿ ಎಲ್ಲನೂ ಸಿಕ್ಕಿದೆ ನನಗೇನು. ಅದರೆಲ್ಲ ಏನೂ ಇದಾಗಿಲ್ಲ. ಅದೇ 2 ಕಾರ್ಯ ಆಗಬೇಕು, ಹತ್ತತ್ರ ಬಂದಿದೆ. ತುಂಬ ಮೋಸವಾಗಿತ್ತು, ಇವಾಗ ತುಂಬ ಹತ್ತಿರ ಬಂದಿದೆ. ಅದು ಕೈಗೂಡಬೇಕು ಇನ್ನೇನು. ಬಟ್ ಇದಾಗಿದೆಯಲ್ಲ, ಖಂಡಿತ ಅಮ್ಮ ನಡೆಸ್ಕೊಡ್ತಾರೆ. ನೆಕ್ಸ್ಟ್ ಬರ್ತೀನಿ, ಅದಕ್ಕೂ ಬರ್ತೀನಿ ನಾನು. ಖಂಡಿತ ಬನ್ನಿ, ಅಮ್ಮನ್ನ ನಂಬಿ ಅವ್ರನ್ನ ಪೂಜೆ ಮಾಡಿ ಅಷ್ಟೇ ನಾನು ಹೇಳೋದು. ನಂಬಿ ಅಮ್ಮ ನಿಮ್ಗೇನು ಕೊಡಬೇಕು ಅನ್ಸತ್ತೋ ದೇವರಿಗೆ ಕೊಡಿ ಅಷ್ಟೇ ನಾನು ಹೇಳೋದು. ತುಂಬ ಚೆನ್ನಾಗಿದೆ, ನಂಬಿಕೆಯಾಗಿದೆ ಅಮ್ಮ. ಬೆಂಗಳೂರು ಅನ್ನಪೂರ್ಣೇಶ್ವರಿ ನಗರ, ಬಿಡಿಯಾ ಕಾಂಪ್ಲೆಕ್ಸು, ನಾಗರಬಾವಿ. ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ. ನನಗಂತೂ ತುಂಬ ದೇವ್ರ ಮೇಲೆ ಭಾರಿ ನಂಬಿಕೆ. ನನ್ನ ಮನೆ ದೇವ್ರಿಗೆ ಹೋದ್ರೆ ಇದೇ ದೇವ್ರಿಗೆ ಬರೋದು, ಚೌಡೇಶ್ವರಿಗೆ. ತುಂಬ ನನಗೆ ಇದಾಗೈತೆ. ನಾನು ಎಲ್ಲ ಫ್ರೆಂಡ್ಗಳನ್ನೆಲ್ಲ ಕರ್ಕೊಬರ್ತೀನಿ. ಇವತ್ತೂ ಸುಮಾರು ಜನ ಬಂದು ಹೋದ್ರು. ನಾನು ಇಲ್ಲೇ ಇದ್ದೀವಿ, ಒತ್ತಾರೆ ಬೆಳಿಗ್ಗೆ ಹೋಗ್ತೀನಿ. ಪೌರ್ಣಮಿ ಅಮಾವಾಸ್ಯೆಗೆ ತುಂಬ ಜನ. ಮದುವೆ ಆಗಿಲ್ದವ್ರಿಗೆ ಮದುವೆ ಆಗದೆ, ಮಕ್ಕಳಾಗಿಲ್ದವ್ರಿಗೆ ಬಂದು ಇಲ್ಲಿ 5 ವರ್ಷ 6 ವರ್ಷ ಮಕ್ಕಳಾಗಿರ್ಲಿಲ್ಲ. 2 ಹೋದ್ಮೇಲೆ ಮಕ್ಕಳಾಗವೆ. 1 ವರ್ಷಕ್ಕೆ 3 ತಿಂಗಳಿಗೆ ಅವ್ರಿಗೆ ಒಳ್ಳೇದಾಗದೆ.
ಅವ್ರಿಗೂ ಬಂದು ಮಕ್ಕಳು ಎತ್ಕೊಂಬಂದು ಇಲ್ಲಿ ಹೋದ್ರು. ಎಲ್ಲ ತುಂಬ ಚೆನ್ನಾಗಾಗೈತೆ. ನಾನು ಅಮಾವಾಸ್ಯೆ ಪೌರ್ಣಮಿಗೆ ಬರ್ತಾ ಇದ್ದೆ, ಈ ನಡುವೆ ಬಂದಿಲ್ಲ. ಇವತ್ತು ಮಾತ್ರ ಎಲ್ಲೂ ಜೀವನದಲ್ಲಿ ನೋಡಿಲ್ಲ, ನೋಡೋದಿಲ್ಲ. ರಾತ್ರಿ ಮನಗ್ದಾಗ 4 ಗಂಟೆ ಆಯಿತು. 1 ಗಂಟೆ ರಾತ್ರಿಗೆ ಅಭಿಷೇಕ ಮಾಡೋಕ್ಕೆ ಇರ್ತಿಕ್ಕೆ 4 ಗಂಟೆ ಆಯಿತು. ಬೆಳಗ್ಗೆ 4 ಗಂಟೆಯಿಂದ ವರ್ಷಿ ಗುಡಿಸೋದಕ್ಕೆ ಒತ್ತಾರೆ ಆಯಿತು. ಐನೋರು ನಿಜವಾಗ ಹೇಳ್ತೀನಿ, ಅವ್ರ ದೇವ್ರ ಸಾಮಾನೇ ಹೊರ್ತು, ದೇವರು ಇದೇ ಹೊರ್ತು ಮನ್ಸಿಗೆ ಆ ಥರ ಶಕ್ತಿ ಕೊಡಲ್ಲ. ದೇವ್ರ ಚೌಡೇಶ್ವರಿ ಚೆನ್ನಾಗಿ ಶಕ್ತಿ ಕೊಟ್ಟವ್ರೆ. ಇಲ್ಲಿ ಬಂದಿರೋರಿಗೆ ಶಕ್ತಿನೂ ಕೊಡ್ತಾನೆ, ಅವ್ರಿಗೆ ಇದು ಕೊಡ್ತಾನಪ್ಪ ತಾನೆ, ಅವ್ರಿಗೆಲ್ಲ ಅಭಿವೃದ್ಧಿ ಆಯ್ತದೆ. ಈ ಚೌಡೇಶ್ವರಿ ಭಾರಿ ಅಂತೂ ಭಾರಿ ಒಳ್ಳೇದಾಗದೆ ನಮ್ಗಂತೂ. ಒಂದೇ ಸರಿ ಬಂದಾಗ ಸ್ವಾಮಿಯವ್ರ ಹತ್ರ ಪ್ರಶ್ನೆ ಕೇಳಿದ್ರಿ. ಪ್ರಶ್ನೆ ಕೇಳಿದ ತಕ್ಷಣ ಸ್ವಾಮಿಯವ್ರು ಏನಂದ್ರು, ಭಿಕ್ಷೆ ಕಾಣಿಕೆ ಮಾಡಬೇಕು ಈ ದಿವಸ ಅಂತ ಹೇಳಿದ್ರು. ಭಾಳ ವಿಶೇಷ ದಿನ ಅಂತ. ಹಾಗಾಗಿ ಬಂದು ಸೇವೆ ಸಲ್ಲಿಸಿದ್ರಿ. ಎಲ್ಲ ಸಂತೃಪ್ತಿಯಾಗಿ ಆಗಿದೆ. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮನ್ಸಿಗೆ ತುಂಬ ಖುಷಿಯಾಗಿದೆ. ನಾವು ಏನು ಅಂದ್ಕೊಂಡು ಹೋಗಿದ್ದೀರೋ ಅದನ್ನೇ ಸ್ವಾಮಿಯವರು ಎಲ್ಲ, ನಾವು ಏನು ಹೇಳಿಲ್ಲ, ಸೀದಾ ಅವರೇ ಹೇಳಿದ್ದಾರೆ. ಎಲ್ಲ ನಮ್ಮ ಬಗ್ಗೆ ಏನಿದೆ, ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಎಲ್ಲ ಅವರೇ ಹೇಳಿದ್ದಾರೆ. ತುಂಬ ಖುಷಿಯಾಗಿದೆ. ಈ ಥರ ಜನ, ಈ ಥರ ಮೆರವಣಿಗೆ, ಈ ಥರ ಉತ್ಸವ ನಾನು ಎಲ್ಲಿ ನೋಡಿಲ್ಲ. ಒಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಉತ್ಸವ ಆಗಿದೆ. ಸತತ 7 ತಾಸು 7 ಗಂಟೆಗಳ ಕಾಲ ಈ ಥರ ಉತ್ಸವ ನಡೆದಿದೆ. ಭಾಳ ಖುಷಿಯಾಗಿದೆ. ಇನ್ನೊಂದು ಬಸವಣ್ಣನ ಭಾರಿ ಪವಾಡ ಇದೆ. ನಾನು ಮೊದಲೇ ಸರಿ ಬಂದಾಗ ಎಲ್ಲರಿಗೂ, ಕೆಲವ್ರ ಜನಕ್ಕೆ ಪಾದ ಕೊಡ್ತು, ಕೆಲವ್ರ ಜನಕ್ಕೆ ಪಾದ ಕೊಡಲಿಲ್ಲ. ಪಾದ ಕೊಟ್ಟಿಲ್ಲ ಅನ್ನೋದಕ್ಕೆ ಏನೇನೋ ಅವ್ರದ್ದು ಪ್ರಾಬ್ಲಮ್ ಆಗಿರೋದ್ರಿಂದ, ಏನೇನೋ ತಪ್ಪು ಮಾಡಿರೋದ್ರಿಂದ ಬೇಗ ಪಾದ ಕೊಡಲಿಲ್ಲ. ಸತತ ಅರ್ಧ ಗಂಟೆ ಕಾಲ ಅವ್ರನ್ನ ಕಾಡಿಸಿ ಇದು ಮಾಡಿ, ಆಮೇಲೆ ಅವ್ರು ಇನ್ಮೇಲೆ ಆ ತಪ್ಪು ಮಾಡಲ್ಲ ಅಂದಮೇಲೆ ಪಾದ ಕೊಡ್ತು. ಕಣ್ಣಾರೆ ನೋಡಿರೋದು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.